ಎಲ್ಲರಿಗೂ ನಮಸ್ಕಾರ. ಅಜಾ ಭೌತಶಾಸ್ತ್ರ ವೇದಿಕೆಗೆ ತಮಗೆಲ್ಲ ಸ್ವಾಗತ. ಇವತ್ತು JEE ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ ಒಂದು ಸಿಂಪಲ್ ಟ್ರಿಕ್ಕನ್ನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಈಗ ನಾನು ತೊಗೊಂಡಿರೋ ಟಾಪಿಕ್ ಅಂತಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಆಫ್ ಕರೆಂಟ್ ಕ್ಯಾರಿಂಗ್ ರೆಗ್ಯುಲರ್ ಪಾಲಿಗಾನ್ ಆಫ್ ಎನ್ ಸೈಡ್ಸ್. ನೋಡಿ, ಪಾಲಿಗಾನ್ ಅಂದರೆ ಸ್ಕ್ವೇರ್ ಇರ್ಬೋದು, ಟ್ರಯಾಂಗಲ್ ಇರ್ಬೋದು, ಈ ಥರ ಹೆಕ್ಸಗಾನ್ ಇರ್ಬೋದು. ಇಫ್ ಇಟ್ ಈಸ್ ಕ್ಯಾರಿಂಗ್ ಕರೆಂಟ್, ಹೌ ಟು ಕ್ಯಾಲ್ಕುಲೇಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್. ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಕ್ವೇರ್ ಲೂಪನ್ನು ತೊಗೊಂಡಿದ್ದೀನಿ. ಸ್ಕ್ವೇರ್ ಲೂಪ್ ಅಂದರೆ 4 ಸೈಡ್ಸ್ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಒನ್ ಸೈಡ್ ಎಷ್ಟು ಅಂತ ಇಲ್ಲಿ ಬರ್ತಿದ್ದೀನಿ. ಓಕೆ, ಅದಾದಮೇಲೆ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕು ಅಂತಂದರೆ ಮಲ್ಟಿಪ್ಲೈಡ್ ಬೈ 4 ಮಾಡಬೇಕು. ಇಲ್ಲಿ sin 45 ಮತ್ತು sin 45, ಸೊ 1/√2 ಪ್ಲಸ್ 1/√2 ಇಟ್ ಇಸ್ 2/√2. ಆರ್ ಅಂತಂದರೆ ಈ ಡಿಸ್ಟೆನ್ಸು ಸೆಂಟರ್ ಆಫ್ ದಿ ಪಾಲಿಗಾನ್ಗೆ ಒಂದು ಸೈಡಿಂದ ಎಷ್ಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇದೆ, ದಟ್ ಇಸ್ ನಥಿಂಗ್ ಬಟ್ ಆರ್. ಹಿಯರ್ ದಟ್ ಈಸ್ ಈಕ್ವಲ್ ಟು L/2 ಬಿಕಾಸ್ ಇಟ್ ಇಸ್ ಅ ಸ್ಕ್ವೇರ್, ಒನ್ ಸೈಡ್ ಲೆಂತ್ L, ಸೊ ದೇರ್ 4 ಪರ್ಪೆಂಡಿಕ್ಯುಲರ್ ಲೆಂತ್ ಬಂದ್ಬಿಟ್ಟು L/2 ಆಗುತ್ತೆ. ಸೊ 4 ಯಾಕೆ ಮಲ್ಟಿಪ್ಲೈ ಮಾಡಿದ್ದೀನಿ ಅಂತಂದರೆ ಬಿಕಾಸ್ 4 such sides are there. This is magnetic field due to one side, therefore total magnetic field is multiplied by 4. So this is the final equation. To calculate magnetic field at the center, ನಾವು ಈ ಆ್ಯಂಗಲ್ಸನ್ನು ಫೈಂಡ್ ಔಟ್ ಮಾಡ್ಕೋಬೇಕಾಗತ್ತೆ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡ್ಕೋಬೇಕಾಗತ್ತೆ. ಸೊ ಮಲ್ಟಿಪ್ಲೈಡ್ ಬೈ ನಂಬರ್ ಆಫ್ ಸೈಡ್ಸ್ ಎಲ್ಲ ಮಾಡಿ ವಿ ಹ್ಯಾವ್ ಟು ಗೋ ಫಾರ್ ಅ ಕ್ಯಾಲ್ಕುಲೇಷನ್ಸ್. ಇನ್ಸ್ಟೀಡ್ ನಾವು ಒಂದು ಸಿಂಪಲ್ ಟ್ರಿಕ್ಕನ್ನು ಯೂಸ್ ಮಾಡಿದ್ರೆ ಬಹಳ ಬೇಗನೆ ಸಾಲ್ವ್ ಮಾಡ್ಬೋದು. ಸೊ ಮೆನಿ ನಂಬರ್ ಆಫ್ ಸ್ಟೆಪ್ಸ್ನ ಫಾಲೋ ಮಾಡೋ ಬದಲು ಯಾವುದೇ ಒಂದು ಪಾಲಿಗಾನಲ್ಗೆ ಇನ್ ಜನರಲ್ ಆಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ದ ಸೆಂಟರ್ ಆಫ್ ದಿ ಪಾಲಿಗಾನ್ಗೆ n ಟೈಮ್ಸ್ μ0I ಡಿವೈಡೆಡ್ ಬೈ 2πr tan π/n ಮಲ್ಟಿಪ್ಲೈಡ್ ಬೈ sin π/n ಅಂತ ಮಾಡ್ಕೋಬೇಕು. ಇಲ್ಲಿ n ಅಂತಂದರೆ ನಂಬರ್ ಆಫ್ ಸೈಡ್ಸ್. ಫಾರ್ ಎಕ್ಸಾಂಪಲ್ ಈಗ ನಾನು ಸ್ಕ್ವೇರ್ ತೊಗೊಂಡಿದ್ದೀನಿ. ಸ್ಕ್ವೇರ್ ಅನ್ನೋ ಪಾಲಿಗಾನ್ಗೆ ನಂಬರ್ ಆಫ್ ಸೈಡ್ಸ್ ಬಂದ್ಬಿಟ್ಟು 4 ಇದೆ. ಸೊ ದೇರ್ ಫೋರ್ ಇನ್ ದ ಪ್ಲೇಸ್ ಆಫ್ ದಿಸ್ n ವಿ ವಿಲ್ ಸಬ್ಸ್ಟಿಟ್ಯೂಟ್ 4. ಇಲ್ಲೂ ಅಷ್ಟೇ 4 and 4 ಹಾಕೋಬೇಕು. ಸೊ ಆಗ ನಿಮಗೆ ಈ ಫಾರ್ಮುಲಾ ಇದಕ್ಕೆ ರೆಡ್ಯೂಸ್ ಆಗುತ್ತೆ. ನಾಟ್ ಜಸ್ಟ್ ಫಾರ್ ಸ್ಕ್ವೇರ್, ಯಾವುದೇ ಬೇರೆ ಪಾಲಿಗಾನ್ನ ಕೊಟ್ಟರೆ, ರೆಗ್ಯುಲರ್ ಪಾಲಿಗಾನ್ ಆಫ್ ಎನ್ ಸೈಡ್ ಕೊಟ್ಟರೆ ನೀವು ಈ ಫಾರ್ಮುಲಾವನ್ನು ಜನರಲ್ ಆಗಿ ಯೂಸ್ ಮಾಡ್ಬೋದು. ಇಲ್ಲೊಂದು ಫಾರ್ಮುಲಾ ಕಾಣಿಸ್ತಾ ಇದೆ, ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಆಫ್ ದಿ ಪಾಲಿಗಾನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಒಂದು ಸೈಡಿಂದ ಅಲ್ಲಿಗೆ ಪರ್ಪೆಂಡಿಕ್ಯುಲರ್ ಲೆಂತ್ ಎಷ್ಟಿದೆ ಅಂತ ಬೇಕಾಗುತ್ತೆ. ಈ ಪರ್ಪೆಂಡಿಕ್ಯುಲರ್ ಲೆಂತ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇಲ್ಲೊಂದು ಶಾರ್ಟ್ಕಟ್ ಫಾರ್ಮುಲಾ ಇದೆ. ಇದು ಜನರಲೈಸ್ ಫಾರ್ಮುಲಾ. ಇಲ್ಲಿ ಎ ಅಂತಂದರೆ ದಟ್ ಈಸ್ ನಥಿಂಗ್ ಬಟ್ ಲೆಂತ್ ಆಫ್ ಒನ್ ಸೈಡ್ ಆಫ್ ದ ಪಾಲಿಗಾನ್. ಇಲ್ಲಿ ನಾನು ಎ ಅನ್ನು ಎಲ್ ಅಂತ ಬರ್ಕೊಂಡಿದ್ದೀನಿ. ಯು ಕ್ಯಾನ್ ಆಲ್ಸೋ ರೈಟ್ ದಿಸ್ ಆಸ್ ಎಲ್. Okay, where A is one side of the polygon, length of one side of the polygon, divided by 2 times of tan π/n, where n is once again number of